ಸೆಕೆಂಡ್ ಟೈಮ್ ಎಂಗೇಜ್ಮೆಂಟ್ ಇಷ್ಟೊತ್ತು ವಿಡಿಯೋನೇ ಮಾಡಿಲ್ಲ, ಇವಾಗ ವಿಡಿಯೋ ಸ್ಟಾರ್ಟ್ ಆಯ್ತು. ಸರ್ ನೀವೇ ಹೆಂಗು ಸರ್ ಇವಾಗ ಬನ್ನಿ ಸರ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಎರಡರಿಂದ 3 ದಿನ ನಾನು ವಿಡಿಯೋ ಮಾಡಿರಲಿಲ್ಲ. ಇವತ್ತು ಮಾಡಿದ್ದೀನಿ. ಇವತ್ತು ಅಷ್ಟೇನು ಹುಷಾರಾಗಿಲ್ಲ, ವಾಯ್ಸ್ ಸಿಕ್ಕಾಪಟ್ಟೆ ಹೋಗಿದೆ. ಇವತ್ತು ಈ ಲಾಗ್ ಮಾಡೋಕ್ಕೆ ರೀಸನ್ ಏನಂದರೆ, ನಮ್ಮ ಮನೆಗೆ ನಮ್ಮ ಅಮ್ಮ ಮತ್ತು ನಮ್ಮ ಅಣ್ಣ ಇಬ್ಬರು ಬಂದಿದ್ದಾರೆ. ಬಂದಮೇಲೆ ಮಾಡಿರೋ ಒಂದು ಕೆಲಸ ಏನಂತಂದರೆ, ಇಡೀ ನಾನೊಂದು ನಾನೇನು ವಾರ್ಡ್ರೂಮ್ ಕಬೋರ್ಡ್ ಏನಿತ್ತೋ ಅದನ್ನೆಲ್ಲದನ್ನು ತೆಗೆದು ಹಾಕಿಬಿಟ್ಟಿದ್ದೆ. ಅದನ್ನು ನೀಟಾಗಿ ಈ ಥರ ಜೋಡಿಸಿದ್ದಾರೆ ಬಂದು. ಸೊ ಇವರೆಲ್ಲ ಬರೋದು ಈ ಥರ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಬರ್ತಾರೆ ನಮ್ಮ ಮನೆಗೆ. ಅಲ್ಲೇನಮ್ಮ? ಆಮೇಲೆ ನಂಗೆ ಹುಷಾರಿಲ್ಲ ಅಂತ ಹೇಳಿ ಮಾಡೋದು. ನಂಗೆ ಹುಷಾರಿಲ್ಲ ಅಂತ ನಾನು ಆಲ್ಮೋಸ್ಟ್ ಒಂದು ಸ್ವಲ್ಪ ಅಡುಗೆ ಮನೆ ಕ್ಲೀನಾಗಿ ಇಟ್ಟಿದ್ದೆ, ಹಾಗೆ ಎಲ್ಲ ಬಿಟ್ಬಿಟ್ಟಿದ್ದೆ. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಆ್ಯಕ್ಚುಲಿ ನಮ್ಮಮ್ಮ ಮತ್ತು ನಮ್ಮ ಮನೆ ಇವತ್ತು ಬೆಳಗ್ಗೆ ಬಂದರು. ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವಾಗ ಸ್ವಲ್ಪ ಬೆಟರು. ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಒಂದೇ ಸಮನೆ ಪೇನು. ಅದು ಏನಂತಲೇ ಗೊತ್ತಾಗ್ತಿಲ್ಲ. ಹಾಸ್ಪಿಟ್ಲಿಗೆ ತೋರಿಸೋದಾಯಿತು, ಟ್ಯಾಬ್ಲೆಟ್ ಆಯಿತು, ಇಂಜೆಕ್ಷನ್ ಆಯಿತು, ಎಲ್ಲ ಆಯಿತು. ಬಟ್ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಕೈ ತೊಳ್ಕೊಂಡು ನಿಂತ್ಕೊಡಮ್ಮ. ನನಗೋಸ್ಕರ ನಮ್ಮ ಮಮ್ಮಿ ಉಪ್ಪಿಟ್ಟು ಮಾಡಿಕೊಡ್ತಾ ಇದ್ದಾರೆ. ಇನ್ನು 3-4 ದಿನ ಆರಾಮಾಗಿ ಚೆಂದಾಗಿ ತಿನ್ಕೊಂಡಿರ್ಬೋದು ಅಲ್ಲ ನಮ್ಮ? ಹಾಂ, ಏನೇನು ವೆರೈಟಿ ಮಾಡ್ತೀವಿ ಹೇಳ್ಬಿಡಕ್ಕೆ ನಾನು. ಏನು ಕೇಳ್ತೀವಿ ಅದನ್ನು ಮಾಡ್ಕೊಡ್ತೀನಿ. ಹಾಂ, ನೀ ಏನು ಕೇಳ್ತೀವಿ ಅದನ್ನು ಮಾಡ್ಕೊಡ್ತೀನಿ. ಎಸ್ ಗಾಯ್ಸ್, ಇವಾಗ ನಾವು ಹೊರಗಡೆ ಹೋಗ್ತಾಯಿದ್ದೀವಿ. ಸೊ ಹೊರಗಡೆ ಹೋಗುವಾಗ ಅಮ್ಮನ ಕೈನ ಈ ಥರ ಹಿಡ್ಕೊಂಡು ಅಭ್ಯಾಸ ನನಗೆ. ಇವಾಗಲೂ ಕೂಡ ಹಾಗೆ ಹಿಡ್ಕೊಂಡು ಹೋಗ್ತಾಯಿದ್ದೆ. ಇವಾಗ ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಅಂದರೆ ಗೋಲ್ಡ್ ಶಾಪಿಗೆ ಹೋಗ್ತಾಯಿದ್ದೀವಿ. ಸೊ ಏನು ಪರ್ಚೇಸ್ ಮಾಡೋಕ್ಕೆ ಅಂತ ಅಂದರೆ, ರಕ್ಷಿತ್ ಬರ್ಡೇ ಇರೋದ್ರಿಂದ ಏನಾದರೂ ಒಂದು ಗಿಫ್ಟ್ ತೊಗೊಂಬರೋಣ ಅಂತ ನಾನು ಹೋಗ್ತಾಯಿದ್ದೀನಿ. ಸೊ ನಾನಿಲ್ಲಿ ಬೆಳ್ಳಿ ರಿಂಗ್ ತೊಗೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಇಷ್ಟೊಂದು ಚಾಯ್ಸ್ ಮಾಡಿಟ್ಟಿದ್ದೀನಿ. ಇದರಲ್ಲಿ ಯಾವ್ದು ತೊಗೊಳ್ತೀನಿ ಅಂತ ಗೊತ್ತಿಲ್ಲ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ನಾನು ಯಾವ್ದು ತೊಗೊಂಡೆ ಅಂತ. ಓಕೆ, ಸೊ ಇವಾಗ ತಗೊಂಡು ನಾವು ರಿಟರ್ನ್ ಮತ್ತು ಮನೆಗೆ ಹೋಗ್ತಾಯಿದ್ವಿ. ಸೊ ಬನ್ನಿ ಹೋಗೋಣ. ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಸ್ಪೆಷಲ್ಲಾಗಿ ಬಾಸುಮತಿ ಅಕ್ಕಿಂತ ಪುಲಾವ್ ಮಾಡ್ತಾಯಿದ್ದೀನಿ. ಬನ್ನಿ ಮಾಡುವ. ಸೊ ಇಲ್ಲಿ ಇವಾಗ ಪಾತ್ರೆ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಬೇಗ ಸ್ಪೆಷಲ್ಲಾಗಿ ಮಾಡುವ. ಇದನ್ನ ಬೇಗ ಮಾಡಿಬಿಟ್ಟು ಇದು ಮಾಡೋಣ. ಇಲ್ಲಿ ನಮ್ಮಮ್ಮ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಮಡ್ಚಿಟ್ಟಿರೋದಲ್ದಿರ ಇವಾಗ ನಮ್ಮಮ್ಮ ಕ್ಲೀನಾಗಿ ಒನ್ಸ್ಕೊಡ್ತಿದ್ದಾರೆ. ನಾನು ಏನಾದ್ರು ಒಂದು ಸ್ವಲ್ಪ, ನಂಗೆ ಹೆಂಗೆ ಅಂದರೆ, ಏನಾದ್ರು ಐಟಮ್ ಸಿಕ್ಕಿಲ್ಲ ಅಂತಂದಾಗ ನಾನು ಹಾಕೋ ಬಟ್ಟೆ ಎಲ್ಲದನ್ನು ಕಿತ್ತು ಬಿಸಾಕ್ಬಿಡ್ತೀನಿ. ಅದು ಏನೋ ಮುಂಚೆ ಇಂತ್ರನೂ ಹಂಗೇನೆ. ಹಂಗಾಗಿ ತಿಂಗಳಿಗೆ ಒಂದು 3 ಸರಿ ಆದರೂ ನಮ್ಮ ಮನೇಲಿ ವಾರ್ಡ್ರೋಬಲ್ಲಿರೋ ಬಟ್ಟೆ ಎಲ್ಲ ಹೊರಗಡೆ ಬಂದಿರ್ತವೆ. ಇಟ್ಸ್ ಮೈ ಸ್ಪೆಷಾಲಿಟಿ. ಖಾಲಿ ಕುತ್ಕೊಳ್ಳಲ್ಲ, ಅದಕ್ಕೆ ವಿಡಿಯೋ ಮಾಡಾಕತ್ತೀನಿ. ಕುತ್ಕ ಅಂತ ಆವಾಗ್ಲಿಂತ ಹೇಳಾಕತ್ತೀನಿ. ಸುಮ್ಮನೆ ಕುತ್ಕೊಳ್ಳಲ್ಲ ಗಾಯ್ಸ್. ಯಾವಾಗ ನೋಡಿದ್ರು ಬರೀ ಹಿಂಗೆ ಮಾಡ್ಕೊಂಡು ಕುತ್ಕೊಳ್ಳೋದು. ಕೆಲಸ. ಅದು ನಮ್ಮ ಮನೆ ನೋಡಿದ್ರೆ ಇಷ್ಟು ಚಿಕ್ಕದಾಗಿರೋ ಮನೇನೂ ಬಂದ್ಬಿಟ್ಟು
ಬೆಳಗ್ಗೆ ಅಂತ ಕ್ಲೀನ್ ಮಾಡೋದು ಶಿವ ಮಾ ಯಾವ ಕೇಕ್ ತೊಗೊಂಡವ ಸೂಪರ್. ನಾ ಇಷ್ಟೊತ್ತು ವಿಡಿಯೋನೇ ಮಾಡಿಲ್ಲ, ಇವಾಗ ವಿಡಿಯೋ ಸ್ಟಾರ್ಟ್ ಆಯ್ತು. ನಾನ್ ಮಾಡಿಲ್ಲ, ಅವನ್ ಮಾಡಾನ. ಈ ಕಡೆಯಿಂದ ಹಿಂಗ್ ಮುಚ್ಚಿಡ್ಕೊಂಡು ಈ ಕಡೆಯಿಂದ ಕಟ್ ಮಾಡ್ಲಿ ಅನ್ಸತಿ. ಅವನಿಗೆ ತಿನ್ಸು. ಬಾರೋ ಈ ಕಡೆ. ಅಕ್ಷು ಬಾ ಈ ಕಡೆ. ವಿಡಿಯೋ ಜೊತೆ ಫೋಟೋ ತೆಗ್ದ್ಯಾ? ನಿತ್ಕ. ಇದು ಬ್ಲೂಬೆರ್ರಿ ತಿಂತಿದ್ದು ತೆಗೆದು ವಿಡಿಯೋ ಮಾಡ್ದ. ನಾ ಮಾಡೇ ಇಲ್ಲ, ಇವಾಗ ಮಾಡ್ತೀನಿ. ಮಾಡಿಲ್ಲ ಖಾಲಿ ಆಗೋದಕ್ಕೆ ನಾನು ತಿನ್ಸ್ತಿದ್ದೀನಿ, ನೀನು ಮಾಡು. ಹ್ಞೂ ವಿಡಿಯೋ ಇಸ್ ರನ್ನಿಂಗ್. ಅಮ್ಮ ಕೇಕ್ ತಂದ್ರೆ ಇಂಥ ತರ್ಬೇಕು ನೋಡಿ. ನಿಜ ನಂಗೆ ಎರಡು ಪೀಸಿ ಬಾಯಿ ಕಟ್ಟು ಹೋಗ್ಬಿಡುತ್ತೆ. ಇಲ್ಲ, ಅಷ್ಟು ಸ್ವೀಟ್ ಇಲ್ಲ. ಇನ್ನೊಂದು ಪೀಸ್ ತಿನ್ ಗೊತ್ತಾಗುತ್ತೆ ನಿನಗೆ. ಇನ್ನೊಂದು ಪೀಸ್ ತಿಂದ್ರೆ ಮತ್ತೆ ಅದು ಇನ್ನೊಂದು ಪೀಸ್ ತಿಂದು ನೋಡು, ಸಾಕಾಗ್ಬಿಡುತ್ತೆ ನಿನಗೆ. ಬ್ಲೂಬೆರಿ ಚೆನ್ನಾಗಿದೆ. ಪ್ರಪೋಸ್ ಮಾಡ್ತಾ ಇದೀಯಾ? ಸೆಕೆಂಡ್ ಟೈಮ್ ಎಂಗೇಜ್ಮೆಂಟು. ಹಲೋ, ಗುಡ್ ಮಾರ್ನಿಂಗ್. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಆಫೀಸಿಗೆ ಹೋಗ್ತಾ ಇದ್ವಿ. ಸೊ ಆಫೀಸ್ ಅಲ್ಲಿ ಸ್ವೀಟ್ಸ್ ಎಲ್ಲ ಬೇಕಿತ್ತು ಅಂತ ಸ್ವೀಟ್ಸ್ ತೊಗೊಂಡು ಇವಾಗ ಹೊರಡ್ತಾ ಇದ್ದೀವಿ. Happy birthday to you. Happy birthday to you. Happy birthday to you, Rakshit. Happy birthday to you. ಚೆಡ್ಡಿನಾ ಬನ್ನಿ ಬಾಸು, ಹಿಂಗೆಲ್ಲ ಹೇಳ್ತೀಯ? ನಿಮ್ದೆ ಸೆಂಡ್ ಆಫ್ ಕೊಡ್ತಾ ಇದೀವಿ, ಬನ್ನಿ. ಕ್ಯಾಶಿಯರ್ ಸರ್, ಕ್ಯಾಶಿಯರ್. ಕಪ್ಪು ಬನ್ನಿ ಸರ್, ಹೊಸ ಸರ್ ಬನ್ನಿ ಸರ್, ಹೊಸ ಬನ್ನಿ ಸರ್. ಎಲ್ಲ ಯಂಗ್ಸ್ಟರ್ಸ್ ನೀವು ಹೆಂಗೆ ಬನ್ನಿ ಸರ್, ನೀವೇ ಹೆಂಗು ಸರ್ ಇವಾಗ? ಬನ್ನಿ ಸರ್. ನಿಮ್ಮ ಮುಂದೆ ಯಾರಿದ್ದಾರೆ? ಇದು 3-4 ವರ್ಷ ಸರ್ವಿಸ್ ಐತೆ ಸರ್. ಹಿಂಗೆ ಎತ್ತಿದ್ರೆ ಓಡೋದಾಗಲ್ಲ. ಬಿಳಿ ಕೂದಲೆಲ್ಲ ಕವರ್ ಮಾಡಿ ಕೊಟ್ಟಿಲ್ಲ ಅಂತ ನಾವು ಮಾಡಲ್ಲ. ಬೇಡ, ಅಲ್ಲಿ ಹೋಗಿ ಕೇಕ್ ತಿನ್ಸಿ ಅಷ್ಟು.
ಒಂದು ಫೋಟೋ ನಿನ್ ಮದುವೆ ಫೋಟೋದಲ್ಲಿ ಕೇಕ್ ನಾನು ತಂದಿದ್ದು ತಿನ್ಸ್ರಿ ಹೋಗಿ. ಫ್ಲಿಪ್ಕಾರ್ಟಲ್ಲಿ ನಾನು ಆರ್ಡರ್ ಮಾಡಿರೋಂಥ ಸ್ಟೇನ್ಲೆಸ್ ಸ್ಟೀಲ್ ಸ್ಟ್ರಾ ಬಂದಿತ್ತು. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. 4 ಪೀಸ್ ಆ್ಯಂಡ್ ಕ್ಲೀನ್ ಮಾಡೋಕ್ಕೂ ಕೂಡ ಒಂದು ಬ್ರಷ್ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.